ಕಂಟಿನ್ಯೂ ಆಗ್ತಾ ಇರತ್ತೆ ನೋಡಿ ಆಯ್ತಾ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಎಲ್ಲಿಗೂ ಹೋಗ್ತಾ ಇದ್ದೀವಿ. ಸ್ಟೇ ಟ್ಯೂನ್. ನೋಡುವ ಹೇಗೆ ಕಾಣುತ್ತಂತ. ಹೇ ಕೋಣಸ ಚೆನ್ನಾಗಿದೆಯಾ ಹೇಳಿ. ಯಾವುದಾದ್ರೂ ಒಂದು ಪ್ಲೇಸ್ ಹೇಳಿದಲ್ಲ, ಒಂದು ಪ್ಲೇಸ್. ಸೊ ಗೈಸ್, ನಾನು ಇಲ್ಲಿ ಏನು ತೋರಿಸ್ತಿದ್ದೀನಿ ಅಂದರೆ ನನ್ನ ಹತ್ರ ಫೆರಾರೋ ರೋಷರ್ ಖಾಲಿ ಡಬ್ಬಿ ಇದ್ದಿತ್ತು ಗೈಸ್. ನಾನು ಎಲ್ಲೋ ನೋಡಿದೆ ಇದಕ್ಕೆ ಇಯರಿಂಗ್ಸ್ ಹಾಕಿ ಇಡ್ಲಿಕ್ಕಾಗತ್ತಂತ. ಸೊ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಥರ ಹೋಲ್ಸ್ಗಳು ಇದೆಯಲ್ವಾ, ಸೊ ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು ಕಲೆಕ್ಷನ್ ಇಯರಿಂಗ್ಸ್ ಹಾಕಿ ಇಡ್ತೀನಿ. ಹೇಗೆ ಕಾಣ್ತಿದೆ ನನ್ನ ಹತ್ರ ಕಲೆಕ್ಷನ್ಸ್ ತುಂಬ ಇದೆ, ಬಟ್ ನನಗೆ ಇಯರಿಂಗ್ಸ್ ಎಲ್ಲಿ ಇಟ್ಟಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಸೊ ಎಲ್ಲಾದರೂ ಹೊರಗಡೆ ಹೋದರೆ ಫಂಕ್ಷನ್ ಇದ್ದರೆ ಎಲ್ಲಾದರೂ, ಸೊ ಆವಾಗ ಮಾತ್ರ ಇಯರಿಂಗ್ಸ್ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ನಾನು ಚೇಂಜ್ ಮಾಡೋದೇ ಇಲ್ಲ, ಸ್ಟಡ್ಸೇ ಹಾಕಿ ಇಡ್ತೀನಿ. ಸೊ ಈಗ ಇದರಲ್ಲಿ ಇಯರಿಂಗ್ಸ್ ಹಾಕು ಅಂತ ನೋಡುವ ಹೇಗೆ ಕಾಣುತ್ತಂತ. ಸ್ಪೇಸ್ ಇದೆ. ಸೊ ಇದು ಕೂಡ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತ ಹೇಳ್ಬೋದಲ್ವಾ. ಯಾಕೆ ಇಷ್ಟೆಲ್ಲ ತೋರಿಸ್ತೀನಿ ಅಂದರೆ ಇದರಲ್ಲಿ ಸ್ವಲ್ಪ ಇಯರಿಂಗ್ಸ್ ಇದ್ದಿತ್ತು, ಇದರಲ್ಲಿ ಹಾಕಿದ್ದೀನಿ, ಇದರಲ್ಲಿ ಇದ್ದಿತ್ತು, ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ, ಇದರಲ್ಲಿ ಕೂಡ ಇದೆ. ಸೊ ಎಲ್ಲ ಹೋಗುವ ಹೊತ್ತಿಗೆ ನನಗೆ ನೆನಪೇ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಎಲ್ಲ ಇಯರಿಂಗ್ಸ್ ಇದ್ರ ಒಳಗಡೆ ಹಾಕಿಡುವ ಅಂತ. ಫಸ್ಟ್ ಟೈಮ್ ನಾನು ಬೈಂದೂರು ತೇರಿಗೆ ಹೋಗಿದ್ದೆ ಅಲ್ಲ, ಅಲ್ಲಿ ಕೂಡ ಇಯರಿಂಗ್ಸ್ ತಗೊಂಡಿದ್ದೆ. ಇಯರಿಂಗ್ಸ್ ಮತ್ತು ಈ ಚೈನ್ ನನಗೆ ಇಷ್ಟ ಆಯಿತು, ಆಕ್ಸಿಡೈಸ್ಡ್. ಇಲ್ಲಿದೆ ಇಯರಿಂಗ್ಸ್, ಇಲ್ಲಿ ನೋಡಿ, ಈ ಥರ ಇದೆ. ಐ ಹ್ಯಾವ್ ಎಟ್ ಹೋಮ್ ಆಲ್ಸೋ ಗೈಸ್. ಅಲ್ಲಿ ಕೂಡ ಇದೆ. ಅಲ್ಲಿ ನಾನು ಅದು ಬಾಕ್ಸ್ ಸಿಗತ್ತಲ್ಲ, ಫಾಸ್ಟ್ ಟ್ರ್ಯಾಕ್ ಬಾಕ್ಸ್, ಅದರಲ್ಲಿ ಹಾಕಿಟ್ಟಿದ್ದೀನಿ. ಈಗ ಫಸ್ಟ್ ಕಲೆಕ್ಷನ್ ಇಲ್ಲಿ ನೋಡಿ, ಈ ಥರ ಇದೆ. ನಾನು ಇದು ಮೀಶೋದಲ್ಲಿ ತಗೊಂಡಿತ್ತು. ಐ ಥಿಂಕ್ ನಾನು ಮೀಶೋದ ಲಿಂಕ್ ಆಲ್ರೆಡಿ ಹಾಕಿಡ್ತೀನಿ ನಿಮಗೆ. ಲಾಂಗ್ ಬ್ಯಾಗ್ ತೊಗೊಂಡಿದ್ದು. ಐ ಥಿಂಕ್ ಇಟ್ಸ್ ಬಿನ್ 2 years, ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ನೀವು ಕೂಡ ಬೈ ಮಾಡ್ಬೋದು. ಇನ್ನು ಒಂದರಲ್ಲಿ ಇಡಬೇಕನ್ಸುತ್ತೆ, ಸಣ್ಣದಲ್ಲ, ಈ ಥರ ಇರುವ. ಇದು ಕೂಡ ನಾನು ತೇರಿಗೆ ತಗೊಂಡಿರೋದು. ಸೊ ಇಲ್ಲಿ ಇರ್ತೀನಿ. ಇದು ಕೂಡ ಆಗಲ್ಲ, ಬಟ್ ನೋಡುವ. ನೆಕ್ಸ್ಟ್ ಇಯರಿಂಗ್ ಇದೆಲ್ಲ ತೇರಿಗೆ ತಗೊಂಡಿದ್ದು. ಇದು ಇಲ್ಲಿ ಇಡ್ತೀನಿ. ಇದು ಕೂಡ ಎಲ್ಲ ಶಾಪಲ್ಲಿ ತಗೊಂಡಿರೋದು ಬೈಂದೂರಲ್ಲಿ. ಅವಾಗ ಕಾಸ್ಟ್ಲಿ ಇದೆ, ಬಟ್ ಅರ್ಜೆಂಟಾಗಿ ನಂಗೆ ಗ್ರೀನಿಗೆ ಬೇಕಿತ್ತು ಗೈಸ್. ಸೊ ಅದಕ್ಕೆ ಆವಾಗ ತಗೊಂಡಿರೋದು. ನೆಕ್ಸ್ಟ್ ಇದು ಕೂಡ ಬೈ ಮಾಡಿದ್ದು ಬೈಂದೂರಲ್ಲೇ, ಬೈಂದೂರಿಯಾ ಗೊತ್ತಿಲ್ಲ ನನಗೆ. ಸೊ ನನಗೆ ಇದು ತುಂಬ ಇಷ್ಟ ಆಯ್ತು. ಇದು ಕೂಡ ನನಗೆ ಯಾವಾಗ ಗೊತ್ತಾ, ನಾನು ರೋಸಿಗೆ ಹಾಕಿದ್ದು, ನನ್ನ ಮ್ಯಾರೇಜ್ ಮೊದಲು. ಅದು ಕೊಕೊನಟ್ ಹಾಲಲ್ಲಿ ಸ್ನಾನ ಇರುತ್ತಲ್ಲ, ಅವಾಗ ಈ ಇಯರಿಂಗ್ ಹಾಕಿದ್ದು. ಈ ಗ್ರೀನ್ಗಿಂತ ಅದಕ್ಕೆ ಗ್ರೀನ್ ರೆಡ್ ಮಿಕ್ಸ್ ಇರೋದ್ರಿಂದ ನಾನು ಈ ಇಯರಿಂಗ್ ಹಾಕಿದ್ದು. ಬಂದು ಈ ಇಯರಿಂಗ್ ನಾನು ವೈಟ್ ಗೌನಿಗೆ ಹಾಕಿದ್ದು. ಸೊ ಇಲ್ಲಿ ಇಡ್ತೀನಿ, ಇಲ್ಲಿ ನೋಡಿ. ಸೊ ಗೈಸ್, ನನ್ನ ಇಯರಿಂಗ್ ಕಲೆಕ್ಷನ್ಸ್ ಇಲ್ಲೆಲ್ಲ ಖಾಲಿ ಇದೆ. ಒಂದು ಇಯರಿಂಗ್ ಮಿಸ್ಸಿಂಗ್ ಇದೆ ಗೈಸ್, ಇದೊಂದು. ಇಲ್ಲೊಂದು ಸ್ಟಡ್ಸ್ ಹಾಕಬೇಕು. ಸೊ ಇದು ಕೂಡ ಸ್ಟಡ್ ಎಷ್ಟು ಚೆನ್ನಾಗಿದೆ, ಸಾರಿಗೆ ಬೇರೆ ಲುಕ್ಕಿಗೆಲ್ಲ ಚೆನ್ನಾಗಿ ಕಾಣುತ್ತೆ. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಟೈಮ್ ಪರ್ಪಲ್ ಸಾಡಿಗೆ ಹಾಕಿದ್ದು, ಇದು ತಗೊಂಡು. ಸೊ ಆಯಿತಾ, ಇದನ್ನು ಈಗ ಕ್ಲೋಸ್ ಮಾಡಿ ಕಾಣುತ್ತೆ, ಆಗುತ್ತಾ. ಸೊ ಗೈಸ್, ಫೆರಾರೋ ರೋಷರ್ ಬಾಕ್ಸ್ ರೆಡಿ. ಸೊ ಇಷ್ಟೇ ನನ್ನ ಕಲೆಕ್ಷನ್ಸ್. ಆಮೇಲೆ ಇದೆಲ್ಲ ಯಾವಾಗ ಹಾಕಬೇಕು ಆವಾಗ ಹಾಕೋದು ಗೈಸ್, ಎಲ್ಲ ಹೀಗೆ ಇಟ್ಟಿದ್ದೀನಿ. ಸೊ ಗೈಸ್, ನಾನು ಮತ್ತು ನನ್ನ ಹಸ್ಬೆಂಡ್ ಹೋದಂತ ಗೊತ್ತಿಲ್ಲ, ಒಂದು ಪ್ಲೇಸ್ ಡಿಸೈಡ್ ಮಾಡಿದ್ದೀನಿ, ಚಾಕ್ಲೇಟ್ಸ್. ಸೊ ಲೆಟ್ಸ್ ಗೋ ದೇರ್. ಸೊ ಗೈಸ್, ವಿ ಆರ್ ರೆಡಿ ಟು ಗೋ. ಇದು ಬಂದು ಬೆಂಗಳೂರು. ಯಾವಾಗಲೂ ಟ್ರಾಫಿಕ್ ನೋಡಿ. ಪಿರಾಮಿಡ್ ವ್ಯಾಲಿ ಬಂದಿದೆ. ಎಂಟ್ರಿ ಪಾರ್ಕಿಂಗ್ ಮಾಡಬೇಕು ಗೈಸ್, 50 ರೂಪೀಸ್ ಅಂತೆ. 50 ರೂಪೀಸ್ಗೆ 50 ರೂಪೀಸ್. ಇಲ್ಲೇ ಪಾರ್ಕಿಂಗ್ ಇದೆ ಲೆಫ್ಟ್ ಸೈಡು. ಸೊ ಪಾರ್ಕಿಂಗ್ ಇಲ್ಲೇ ಮಾಡಬೇಕು. ತುಂಬ ಜನರಿದ್ದಾರೆ ಗೈಸ್. ನಾನು ಅಂದ್ಕೊಂಡೆ ನಾವೇ ಲೇಟ್ ಅಂತ, ನಮಗಿಂತ ಜನರೇ ಜಾಸ್ತಿ ಇದ್ದಾರೆ. ಫುಲ್ ಪಾರ್ಕಿಂಗ್. ಹೆಂಗಿ ಹಂಗ ಎಕ್ಸಾಗು ಆಸ ಪಳೆ. ತೈ ಬರುವ ಆಸ. ಇದೇ ರೋಡ್, ಇಲ್ಲಿ ನಡ್ಕೊಂಡು ಹೋಗ್ಬೇಕು. ನೋಡಿ ಪ್ಲೇಸ್. ಹೇ ಕೋಣ ಸ ಮೆಡಿಟೇಷನ್ ರೆಟ್ರೀಟ್ ಪಿರಾಮಿಡ್ ವ್ಯಾಲಿ.
ಇದು ಲೊಕೇಶನ್ ಗೈಸ್. ಅಲ್ಲಿ ಮೆಡಿಟೇಟ್ ಟ್ರಾನ್ಸ್ಫಾರ್ಮ್ ಅಂತ ಏನೋ ಬರ್ತಿದ್ದಾರೆ. ಇಲ್ಲಿ ತನಕ ನಡ್ಕೊಂಡು ಹೋಗಬೇಕು, ಪಿರಾಮಿಡ್ ವ್ಯಾಲಿಗೆ ಹೋಗ್ಬೇಕಂತ ಗೈಸ್. ಇಲ್ಲಿಂದ ಎಂಟ್ರಿ. ಸೊ ಜನರು ತುಂಬ ಇದ್ದಾರೆ. ಸೊ ಯಾ, ಸೊ ಪೀಪಲ್ ಆರ್ ಹಿಯರ್. ಓ ಸ್ಟ್ಯಾಚ್ಯೂ. ಪಿರಾಮಿಡ್ ಹೋಗುವಾಗ ಚಪ್ಪಲಿ ತೆಗಿಬೇಕು. ಸೊ ನಾವು ಚಪ್ಪಲಿ ತೆಗಿತಾ ಇದ್ದೀವಿ. ಇಲ್ಲಿ ಪಿರಾಮಿಡ್ ಒಳಗಡೆ, ಅದಾದಮೇಲೆ ಕೆಳಗಡೆ ಎಕ್ಸಿಟ್ ಡೋರ್ ಇಲ್ಲಿ. ಅಲ್ಲಿ ಹೋಗುವಾಗ ನಿಮಗೆ ಲೈಬ್ರರಿ ಸಿಗುತ್ತೆ. ಸೊ ಕೆಲವು ಐಟಮ್ಸ್, ಯಾ ಪ್ರಾಡಕ್ಟ್ಸ್ಗಳು ಇಟ್ಟಿದ್ದಾವೆ, ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಈಗ ಇಲ್ಲಿ ಹೊರಗಡೆ ಬಂದರೆ ನಿಮಗೆ ಇಲ್ಲಿ ಲೇಕ್ ವ್ಯೂ ಥರ ಏನೂ ಸಿಗುತ್ತೆ. ಸೊ ಇಟ್ ಈಸ್ ಹೋಲ್ ಐ ಕ್ಯಾಪ್ಚರ್ಡ್ ಹಿಯರ್. ಈ ಬ್ರಿಡ್ಜ್ ಬಂದು ಲೈಫ್ ಸೇವರ್ ಬ್ರಿಡ್ಜ್ ಅಂತೆ, ಯುನೀಕ್ ಹೆಸರು ಗೈಸ್. ಅದಾದಮೇಲೆ ನಾನೊಂದು ಶೋ ಪೀಸ್ ತಗೊಬಂದಿದ್ದು ಪಿರಾಮಿಡ್ದು. ಸೊ ಅಷ್ಟೇ. ಗೈಸ್ ಇದೇ ಪಿರಾಮಿಡ್ ವ್ಯಾಲಿ, ಇದೇ ಪ್ಲೇಸು. ಮತ್ತು ಇದು ನನ್ನ ಗಂಡ ಏನೋ ತಿಂತಿದ್ದಾನೆ, ಹುಳಿ ಹುಳಿ. ಚೆನ್ನಾಗಿದೆಯಾ? ಇಲ್ಲಿ ಕಯಾಕಿಂಗ್ ಮಾಡಲಿಕ್ಕೆ ಕೂಡ ಆಪ್ಷನ್ಸ್ ಇದೆ, ಬಟ್ ಟೈಮಿಂಗ್ ಸ್ಟಿಲ್ 6 PM ಗೈಸ್. ಬಟ್ ನಮಗೆ ಲೇಟ್ ಆಗಿತ್ತು, ಆಲ್ರೆಡಿ ಮಾಡಲಿಕ್ಕಾಗಿಲ್ಲ. ನಿಮ್ಗೆ ಬೇಕಾದರೆ ಇಲ್ಲಿ ಮಾಡ್ಬೋದು. ಆಮೇಲೆ ರಿಟರ್ನ್ ಹೋಗ್ತಾ ಇದ್ದೀವಿ. ಇವತ್ತಿಂದು ವ್ಲಾಗ್ ಆಗಿದೆ. ಸೊ ಮನೆಗೆ ಬರ್ತಾ ಇದ್ದೀವಿ. ಹಲೋ ಗೈಸ್, ನಾವು ಆಲ್ರೆಡಿ ರಿಟರ್ನ್ ಬಂದಿದ್ದೀವಿ. ಸೊ ಎಲ್ಲಿ ಹೋಗೋದು ಈಗ? ನೀವು ಹೇಳಬೇಕು. ಹೇಳಿ, ಯಾವುದಾದ್ರೂ ಒಂದು ಪ್ಲೇಸ್. ಒಂದು ಪ್ಲೇಸ್ ಹೇಳಿದಲ್ಲ, ಒಂದು ಪ್ಲೇಸ್. ಆ್ಯಕ್ಚುಲಿ ನಾವು ಪ್ಲೇಸ್ ಡಿಸೈಡ್ ಮಾಡಿದ್ದೀವಿ, ಎಲ್ಲಿ ಹೋಗೋದು, ಎಲ್ಲಿ ಡಿನ್ನರ್ ಮಾಡೋದಂತ. ಒಂದು ಚೆನ್ನಾಗಿರೋದು, ಒಳ್ಳೆ ರೇಟಿಂಗ್ ಇರೋದು ಪ್ಲೇಸ್ ಸಿಕ್ಕಿದೆ ಗೈಸ್. ಸೊ ಯಾವಾಗಲೂ ಹೋಗಬೇಕಂತ ತುಂಬ ಮನಸ್ಸಿದ್ದು, ಬಟ್ ಹೋಗಲೇ ಇಲ್ಲ. ಈಗ ಸಿಕ್ಕಿದೆ. ಇಲ್ಲೇ ನಿಯರ್ ಹತ್ರ ಲಾಂಗ್ ಬೋಟ್ ಬ್ರೀವರಿ ಅಂತ ಇದೆ, ಯಾವಾಗಲೂ ಹೋಗಿಲ್ಲ. How is the mushroom? Good. Doesn't feel like a mushroom. Nice. Nice. Awesome. ಸೊ ಕಾಪಿರೈಟ್ ಆಗುತ್ತಂತ ನಾನು ಸೌಂಡ್ ಆಫ್ ಮಾಡಿದ್ದೆ. ಸೊ ನಾವು ಇದು ಲಾಂಗ್ ಬೋಟ್ ಬ್ರೀವರಲ್ಲಿ ಇದ್ದಿತ್ತು, ತುಂಬ ಚೆನ್ನಾಗಿದ್ದಿತ್ತು ಫುಡ್ಡು. ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ಬೋದು. ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಟಿಲ್ ದೆನ್ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟಾಟಾ.